ಎಲ್ಲಿಂದ ಬರ್ತಾ ಇದ್ರು ರಾಮದುರ್ಗದಿಂದ ಬರತ್ತಿದ್ರಿ ಫಂಕ್ಷನಿಗೆ ಅಟೆಂಡ್ ಮಾಡಕ್ಕೆ. ಎರಡು ಫಂಕ್ಷನ್ ಹೋಗಿ ಅಟೆಂಡ್ ಮಾಡಕ್ಕೆ ಬಂದಿದ್ರು. ಎರಡು ಫಂಕ್ಷನ್ ರಾತ್ರಿ ಮುಗಿಸ್ಕೊಂಡು ಹೊಳ್ಳಿ ನಾನು ರಾತ್ರಿ ಹೋಗ್ತೀವಿ ಊರಿಗೆ ಅಂತ ಹೇಳಿದ್ರು ನನಗೆ ಫೋನಲ್ಲಿ. ಅಷ್ಟೇ ಗೊತ್ತು. ಮಾಂತೇಶ್ ಅವ್ರು ರೀ, ಆಮೇಲೆ ನಮ್ಮ ಬೀಗ್ರ ಶಂಕರ್ ಅವರು, ವೀರಣ್ಣರು, 3 ಮಂದಿ ಉಳ್ತಿದ್ರು. ಇನ್ನು ಬರೀತಾರಂತ ಅದು ಗೊತ್ತಿಲ್ಲ ನನಗೆ, ಅದು ಗೊತ್ತಾಗಿಲ್ಲ. ನಾವು ಅದನ್ನು ಹುಡುಗಿ ಬಂದೇವ್ರಿ. ಈಗ ನಂಗೆ ಇಲ್ಲಿ ಕಲ್ಯಾಣ ಬಗ್ಗೆ ಹೋದ್ಮೇಲೆ ಮೆಸೇಜ್ ತಿಳಿಯಿತು, ನಮ್ಮ ಬೀಗ್ರ ಫೋನ್ ಮಾಡಿದ್ರು ಹಿಂಗಾಗೈತೆ ಅಂತೇಳಿ. ಅಲ್ಲಿ ಎಲ್ಲ ಡ್ರೆಸ್ ಹಾಕೊಂಡು ಹಂಗೆ ಬಂದಿ ನೋಡ್ರಿ. ಇಲ್ಲ ಇಲ್ರಿ, ಅಲ್ಲಿ ಕಲ್ಯಾಣವಾಗಿದ್ರಿ. ನಾಳೆ ಮದುವೆ ಆಗೋದು ಬಿಳಿಗಿ ಸರಿಗೆ ಏನಾಗಬೇಕು? ಬೀಗ್ರ ಆಗ್ಬೇಕು ರೀ, ಕಂಪ್ಯೂಟರ್ ಬೀಗ ಹಾಕು, ನನಗೂ ಬೀಗ್ರ ಆಗ್ಬೇಕು. ಅಲ್ಲ 3 ಮಂದಿ ಒಟ್ಟು ಬೀಗ್ರ ನಮಗೆ. ಇಲ್ಲ ನಾ ಗದಗ್ಲಿ ಇಲ್ಲ ಫ್ಯಾಮಿಲಿ ಇಲ್ಲ. ನಮ್ಮ ಮಗಳು ಕೊಟ್ಟೇನ್ರಿ ಇಲ್ಲಿ. ಈಗ ನಾಳೆ ಮದುವೆ ಐತಿ ಕಲ್ಯಾಣ ಮನೆಗೆ, ಇನ್ನೊಂದು ಕಂಪ್ಯೂಟರ್ ಮನೆಗೆ. ಎರಡೂ ಫಂಕ್ಷನ್ ರಾತ್ರಿ ಅಟೆಂಡ್ ಮಾಡಿ ಹೊಳ್ಳಿ ಹೋಗೋರಿದ್ರು ಅವ್ರು. ರಾತ್ರಿನ ನಾಳೆ ಆಗಂಗಿಲ್ಲ, ರಾತ್ರಿ ಬಂದು ಹೋಗಿ ಭೇಟಿಯಾಗಿ ಬರ್ತೀವಿ ಅಂತ ಹೇಳಿದ್ರು ನಮಗೆ. ಹೊಳ್ಳಿ ಏನಾಯ್ತದು, ಅವರು 27ಕ್ಕೆ ಫಂಕ್ಷನ್ ಐತ್ರಿ ಮನ್ಯಾಗೆ. ಮಗಳು ಕೊಡೋದು, ಅವ್ರ ತಂಗಿ ಮಗಳು ಇಳಕಲ್ಲಿ ಕೊಡೋದಿತ್ತು. ಅದಕ್ಕೆ ನಾವು ರಾತ್ರಿ ಬಂದಕ್ಕೆ ಮತ್ತೆ ಹಿಂಗಿತ್ತು ಅಂತ ಹೇಳಿದ್ರು ನಮಗೆ. ಡಿ ಸಿ ಸರ್ ತಂಗಿ ಮಗಳು, ಅವರು ದಂಡಲ್ಲಿಗಿರ್ತಾರೆ. ಒಳ್ಳೆ ನೈಟ್ ಫಂಕ್ಷನ್ ಮುಗಿಸ್ಕೊಂಡು ನಾಳೆ ಅಲ್ಲಿ 20ಕ್ಕೆ ಪ್ರಿಪೇರ್ ಆಗಿ 27ಕ್ಕೆ ಅವ್ರು ಇಳಕಲ್ಲಿ ಹೋಗೋರಿದ್ರಿ. ಅಲ್ಲಿ ಅದು ಮಾತುಕತೆ ಇಷ್ಟೇ. ಅದು ಗೊತ್ತಾಗಿಲ್ಲ ನನಗೆ. ನಾವು ಅದ ರೂಟಿಗೆ ಬಂದೇವ್ರಿ. ನಾವು ಗಾಯ ಗಾಣಗಾಪುರ ಬಂದ್ವಿ ನೋಡಿಕೊಂಡು. ಹಿಂಗೆ ಬಂದು ನಾನು ಬಟ್ಟೆ ಚೇಂಜ್ ಮಾಡೋಕತ್ತ ನನಗೆ ಫೋನ್ ಬಂತು ಇಲ್ಲಿ.